4 ದಿನಗಳಲ್ಲಿ ಪಾವಗಡಕ್ಕೆ ಹರಿಯುತ್ತದೆ ತುಂಗಭದ್ರಾ ನೀರು. ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಟ್ರಯಲ್ ರನ್ ಮೂಲಕ ಜಲಧಾರೆ. ಜನರ ಸಂಘಟನೆಗಳ ಹೋರಾಟದಿಂದ ತಾಲೂಕಿಗೆ ದೊರೆತ ಕುಡಿಯುವ ನೀರು. ಪಾವಗಡ ತಾಲೂಕಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ನೀರು ಒದಗಿಸುವ ಯೋಜನೆಯು ಟ್ರಯಲ್ ರನ್ ಮೂಲಕ 3-4 ದಿನಗಳಲ್ಲಿ ನಡೆಯುತ್ತದೆ. ಸೋಮವಾರ ಅಥವಾ ಮಂಗಳವಾರ ನೀರು ಪಾವಗಡ ತಾಲೂಕಿಗೆ ಬರುವಂತಹ ಮುನ್ಸೂಚನೆ ಸಿಕ್ಕಿದೆ. 2017 ಆಗಸ್ಟ್ನಲ್ಲಿ ತಾಲೂಕು ಹಲವು ರೈತ ಸಂಘಗಳು, ಸಂಘ ಸಂಸ್ಥೆಗಳು ಕುಡಿಯುವ ನೀರಿಗಾಗಿ 33 ದಿನಗಳ ಕಾಲ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು. ಅಂದಿನ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಪಾವಗಡದಲ್ಲಿ ನಡೆಯುತ್ತಿರುವ ಹೋರಾಟದ ಬಗ್ಗೆ ತಿಳಿದುಕೊಂಡು ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ ತಾಲೂಕು ಸೇರಿದಂತೆ ಪಾವಗಡ ಪಟ್ಟಣ ಹಾಗೂ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ಯೋಜನೆಗೆ ಒಪ್ಪಿಗೆ ನೀಡಿ ಆದೇಶವನ್ನ ನೀಡಿದ್ದರು. 2350 ಕೋಟಿ ವೆಚ್ಚದಲ್ಲಿ ಸುಮಾರು 200 ಕಿಲೋಮೀಟರ್ ಮಾರ್ಗದ ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ, ಪಾವಗಡ ಸೇರಿದಂತೆ 1116 ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ 6 ವರ್ಷಗಳ ಹಿಂದೆ ನಡೆಯುತ್ತಿದೆ. ಈಗ ಪೈಪ್ಲೈನ್ ನೀರಿನ ಟ್ಯಾಂಕ್ ಕಾಮಗಾರಿಗಳು ಬಹುತೇಕ ಮುಗಿದಿದ್ದು ಪೈಪ್ಲೈನ್ ಮೂಲಕ ನೀರು ನೀಡಲು ಟ್ರಯಲ್ ರನ್ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿಗೆ ಈಗಾಗಲೇ ನೀರು ಹರಿದಿದ್ದು ಇನ್ನು 2 ದಿನಗಳಲ್ಲಿ ಚಳ್ಳಕೆರೆ ತಾಲೂಕಿಗೆ ಬರುತ್ತದೆ. ಪಾವಗಡ ತಾಲೂಕಿಗೆ 3-4 ದಿನಗಳಲ್ಲಿ ಬರುವ ಮುನ್ಸೂಚನೆ ಸಿಕ್ಕಿದೆ. ಪಾವಗಡ ತಾಲೂಕಿನಲ್ಲಿ 2019 ಆಗಸ್ಟ್ 14ರಲ್ಲಿ ವೈಎನ್ ಹೊಸಕೋಟೆ ಹೋಬಳಿಯ ಮೇಗಲಪಾಳ್ಯ ಗ್ರಾಮದಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿತ್ತು. ಹೊಸದಾಗಿ ಈಗ 179 ನೀರಿನ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಇದರ ಹಿಂದೆ 170 ಟ್ಯಾಂಕುಗಳು ಇದ್ದು ಈ ಎಲ್ಲಾ ಟ್ಯಾಂಕುಗಳ ಮೂಲಕ ಪಾವಗಡ ಪಟ್ಟಣಕ್ಕೆ ನೀರು ಹರಿದು ಬರಲಿದೆ. ಪಾವಗಡ ತಾಲೂಕಿನ 30 ವರ್ಷಗಳಿಂದ ಕುಡಿಯುವ ನೀರಿನ ಹೋರಾಟಕ್ಕೆ ಏನು ಈ ಬರಪೀಡಿತ ಪ್ರದೇಶ ಪಾವಗಡಕ್ಕೆ ಕುಡಿಯುವ ನೀರಿಲ್ಲದೆ ಫ್ಲೋರೈಡ್ನಿಂದ ನಾನಾ ರೋಗ ರುಜಿನಗಳಿಂದ ನಲುಗ್ತಾ ಇದ್ವಿ. ಇವತ್ತು ಎಲ್ಲರ ಹೋರಾಟದ ಫಲವಾಗಿ ಪಾವಗಡ ತಾಲೂಕಿಗೆ ಇನ್ನು 2-3 ದಿವಸದೊಳಗೆ ಪ್ರಾಯೋಗಿಕವಾಗಿ ನೀರನ್ನು ಪಾವಗಡ ತಾಲೂಕಿಗೆ ತುಂಗಭದ್ರಾ ಹಿನ್ನೀರಿನಿಂದ ಎಲ್ಲ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮತ್ತು ಈಗ ಏನು ಹಾಲಿ ಶಾಸಕರಿದ್ದಾರೆ ಮತ್ತು ಮಾಜಿ ಶಾಸಕರಿದ್ದಾರೆ ಎಲ್ಲರೂ ಕೂಡ ಪಟ್ಟಿರ್ತಕ್ಕಂಥ ಒಂದು ಶ್ರಮ ಮತ್ತು ಎಲ್ಲ ತಾಲೂಕಿನ ಪಟ್ಟಿರ್ತಕ್ಕಂಥ ಶ್ರಮದ ಫಲವಾಗಿ ಇಂದಿನ ಸರ್ಕಾರ ಪಾವಗಡ ತಾಲೂಕಿಗೆ ಟೆಸ್ಟಿಗೆ ನೀರನ್ನು ಬಿಡ್ತಾ ಇದೆ. ಈ ದಿನ ನಾವು ಸೂರ್ಯದಿಂದ ಬರಬೇಕಾದಂಥ ದಿನ ಆಗಿದೆ. ಕಾಲಕ್ಕೆ ಇವತ್ತು ತುಂಗಭದ್ರಾ ನೀರು ಎಲ್ಲ ನಮ್ಮ ನಗರ ಪ್ರದೇಶಕ್ಕೂ ನಮ್ಮ ಗ್ರಾಮೀಣ ಭಾಗಕ್ಕೂ ಸುಮಾರು ನಾವು ಎಷ್ಟೋ ದಿನದ ಕನಸನ್ನು ಹೋರಾಟಕ್ಕೆ ನಮಗೊಂದು ಫಲ ಸಿಕ್ಕಿದಂಗೆ ಆಗೈತೆ. ಮತ್ತು 2016 ತಾರೀಕು 19 ಸೋಮವಾರ ದಿನ ಒಂದು ಭಯಂಕರವಾದಂಥ ತಾಲೂಕನ್ನು ಬಂದ್ ಮಾಡಿ 6 ಗಂಟೆವರೆಗೂ ಎಲ್ಲ ಇಡೀ ಒಂದು ಹೋಟ್ಲು ಒಂದು ಕುಡಿಯೋಕ್ಕೆ ನೀರು ಸಿಕ್ಕಂತ ಬಂದ್ ಮಾಡಿದ್ವಿ. ಮತ್ತು ಹಿಂದೆ ಮಾಡಬೇಕಂದ್ವಿ ಸ್ವಲ್ಪ ಕಾಲ ಒಂದು 6 ತಿಂಗಳು ಬಿಟ್ಟು ತಿಂಗಳು ಮಾಡಿದ್ವಿ. 2017ರಲ್ಲಿ ಭಯಂಕರವಾದಂಥ ಟ್ರೈಕ್ 17ರಲ್ಲಿ ಇಡೀ ತಾಲೂಕಿನ ಪ್ರಗತಿಪರ ಸಂಘ, ಮಾಧ್ಯಮದವ್ರ ಸಂಘ ಮತ್ತು ವಕೀಲರ ಸಂಘ ಇಡೀ ನಮ್ಮ ತಾಲೂಕೆಲ್ಲ ಒಟ್ಟು ನಮ್ಮ 100 ಸಂಘಟನೆ ನಮ್ಮ ತಾಲೂಕಿನ ಜನ ಕೊಟ್ಟಿರೋಂಥ ಗೆಲುವು.